ಕರಾವಳಿ ಮಲೆನಾಡು ಭಾಗದಲ್ಲಿ ಮುಂಗಾರು ಮಳೆ ಅಬ್ಬರಿಸುತ್ತಿದೆ. ಉಳಿದ ಜಿಲ್ಲೆಗಳಲ್ಲಿ ಹನಿ ನೀರಿಗೂ ಹಾಹಾಕಾರ ಎದುರಾಗಿದೆ. ಮಳೆ ನಂಬಿ ಬಿತ್ತನೆ ಮಾಡಿದ ಬೀಜ ಬೆಳೆಗಳು ನೀರಿಲ್ಲದೆ ಒಣಗಿ ಕರಕಲಾಗಿವೆ. ವಿಮೆ ಹಣವೂ ಸಿಗದೆ ಗಾಯದ ಮೇಲೆ ಬರೆ ಎಳೆದಂತಾಗಿದೆ. ಬೆಳೆಗಳು ಒಣಗಿ ಹೋಗಿವೆ. ಹನಿ ನೀರಿಲ್ಲದೆ ಭೂಮಿಯು ಬಿರುಕು ಬಿಟ್ಟಿದೆ. ಕರ್ನಾಟಕ ಅತಿವೃಷ್ಟಿ ಅನಾವೃಷ್ಟಿಗೆ ಸಾಕ್ಷಿಯಾಗಿದೆ. ಕೆಲ ಜಿಲ್ಲೆಗಳಲ್ಲಿ ಮಳೆ, ಬಹುತೇಕ ಜಿಲ್ಲೆಗಳಲ್ಲಿ ಭೀಕರ ಬರ ಆವರಿಸಿದೆ. ಕೊಪ್ಪಳದಲ್ಲಿ ಒಣಗಿ ಹೋಯಿತು ಸಜ್ಜೆ, ಸೂರ್ಯಕಾಂತಿ, ಮೆಕ್ಕೆಜೋಳ ಬೆಳೆ. ಕೊಪ್ಪಳ ಜಿಲ್ಲೆಯಲ್ಲಿ ಈ ಬಾರಿ ಮುಂಗಾರು ಮಳೆ ಕೈಕೊಟ್ಟಿದೆ. ಜೂನ್ ಜುಲೈ ತಿಂಗಳಿನಲ್ಲಿ ಸರಿಯಾಗಿ ಮಳೆಯಾಗಿಲ್ಲ. ಹೀಗಾಗಿ ಜಿಲ್ಲೆಯಲ್ಲಿ 69% ಮಾತ್ರ ಬಿತ್ತನೆಯಾಗಿದೆ. ಇನ್ನು ಬಿತ್ತನೆ ಮಾಡಿದ್ದ ಸಜ್ಜೆ, ಸೂರ್ಯಕಾಂತಿ, ಮೆಕ್ಕೆಜೋಳ ಬೆಳೆಗಳು ಸಂಪೂರ್ಣ ಒಣಗಿ ಹೋಗಿವೆ. ಜೂನ್ ಜುಲೈನಲ್ಲಿ 150 ಮಿಲಿಮೀಟರ್ ಮಳೆ ಆಗಬೇಕಾಗಿತ್ತು. ಆದರೆ ಕೇವಲ 90 ಮಿಲಿಮೀಟರ್ ಮಳೆ ಆಗಿರತಕ್ಕಂಥದ್ದು. ಮಳೆಯ ಪ್ರಮಾಣ ಕಡಿಮೆ ಆದ ಹಿನ್ನೆಲೆಯಲ್ಲಿ ಈಗ ಸಂಪೂರ್ಣವಾಗಿ ಜಿಲ್ಲೆಯ ಪ್ರಮುಖ ಬೆಳೆಗಳಾದ ಮೆಕ್ಕೆಜೋಳ, ಸೂರ್ಯಕಾಂತಿ ಜೊತೆಗೆ ಸಜ್ಜಿ ಈಗ ಸಂಪೂರ್ಣವಾಗಿ ಒಣಗಿ ಹೋಗಿರ್ತಕ್ಕಂಥದ್ದು ನೀವು ದೃಶ್ಯಗಳಲ್ಲಿ ನೋಡ್ತಿರ್ಬೋದು. ಸದ್ಯ ನಾನೀಗ ಗಂಗಾವತಿ ತಾಲೂಕಿನ ವೆಂಕಟಗಿರಿ ಹೋಬಳಿಯಲ್ಲಿರ್ತಕ್ಕಂಥದ್ದು. ಈ ನಡುವೆ ಇವತ್ತು ಜಿಟಿ ಮಳೆ ನಡುವೆ ಸಚಿವ ಶಿವರಾಜ್ ತಂಗಡಗಿ ಹಾಗೂ ರಾಯರೆಡ್ಡಿ ಯಲಬುರ್ಗಾ ಮತ್ತು ಕುಕನೂರು ಭಾಗದಲ್ಲಿ ಬರ ವೀಕ್ಷಣೆ ಮಾಡಿದ್ರು. ರೈತರ ಖಾತೆಗೆ ಬಂತು 10 ರೂಪಾಯಿ ಬೆಳೆ ವಿಮೆ. ವರುಣ ಕೃಪೆ ತೋರಿಸಿಲ್ಲ, ಬೆಳೆಯೂ ಬೆಳೀತಿಲ್ಲ. ಹೋಗ್ಲಿ, ಕಷ್ಟಪಟ್ಟು ಕಟ್ಟಿದ ವಿಮೆ ಹಣವಾದರೂ ಬರುತ್ತೆ ಅಂತ ಎದುರು ನೋಡ್ತಿದ್ದ ರೈತರಿಗೆ ಗಾಯದ ಮೇಲೆ ಬರೆ ಎಳೆದಂತಾಗಿದೆ. ಕಲಬುರಗಿ ಜಿಲ್ಲೆಯ ಅಫ್ಜಲ್ಪುರ ತಾಲೂಕಿನ ಅತನೂರ ಗ್ರಾಮದಲ್ಲಿ ರೈತರಿಗೆ ಬೆಳೆ ವಿಮೆಯಲ್ಲಿ ಭಾರೀ ಅನ್ಯಾಯ ಆಗಿದೆ. ವಿಮೆ ಕಂಪನಿಗಳು ಕೇವಲ 10 ರೂಪಾಯಿ, 20 ರೂಪಾಯಿ, 50, 60 ರೂಪಾಯಿ ಬಿಡಿಗಾಸನ್ನ ಖಾತೆಗೆ ಹಾಕಿವೆ. ಕಂದಾಯ ಇಲಾಖೆ ಅಧಿಕಾರಿಗಳು ಸರ್ವೆ ಎಡವಟ್ಟಿನಿಂದ ಈ ಅನ್ಯಾಯ ಆಗಿದೆ ಅಂತ ಅನ್ನದಾತರು ಆಕ್ರೋಶ ಹೊರಹಾಕಿದ್ದಾರೆ. ತಕ್ಷಣ ಸರ್ಕಾರದಿಂದ ಸೂಕ್ತ ಪರಿಹಾರ ಸಿಗದಿದ್ರೆ ಉಗ್ರ ಹೋರಾಟ ಮಾಡೋದಾಗಿ ಎಚ್ಚರಿಕೆ ನೀಡಿದ್ದಾರೆ. ನಾನು 50 ಎಕರೆ ಕಟ್ಟೇನ್ರಿ ಇನ್ಶೂರೆನ್ಸ್. ನಂಗೆ ಬರೋದೇ 320 ರೂಪಾಯಿನೇ ಬಂದವ್ರಿ. ಹತ್ತೂರು ಪಂಚಾಯತಿ ನಂದು ಅವರಾದಿ ಇದಾಗೂ ಆಸ್ತಿ ಅದ ರೀ. ಅವರಾದಿ ಸರ್ವೆ ತೆಲ್ಲೂರು ಪಂಚಾಯತಿ ಬರ್ತದೆ. ಅಲ್ಲಿ 25 ಎಕರೆಗೆ ಏನಪ್ಪ 5800 ರೂಪಾಯಿ ಬಂದವ್ರಿ ಒಂದು ಎಕರೆಗೆ ಪರ್ಕಂದು ಒಂದು ಇದಕ್ಕೆ. ಮತ್ತು ಇಲ್ಯಾಕೆ ಹಿಂಗೆ ಅಲ್ಯಾಕೆ ಹಿಂಗೆ. ಮತ್ತೊಂದೆಡೆ ಚಾಮರಾಜನಗರದಲ್ಲಿ ಸಚಿವ ಪುಟ್ಟರಂಗ ಶೆಟ್ಟಿ ಬರ ವೀಕ್ಷಣೆಗೆ ಬಂದ ವೇಳೆ ಹೈ ಡ್ರಾಮಾ ನಡೆದು ಹೋಯಿತು. ಗುಂಡ್ಲುಪೇಟೆಯ ರಂಗನಾಥಪುರದಲ್ಲಿ ಮೂಲಭೂತ ಸೌಕರ್ಯಗಳಿಲ್ಲ ಅಂತ ಕೆಲ ಮಹಿಳೆಯರು ಸಚಿವರನ್ನ ತರಾಟೆಗೆ ತೆಗೆದುಕೊಂಡ್ರು. ಹಳೇಪುರ ಗ್ರಾಮದಲ್ಲಿ ಕಳೆದ 6 ತಿಂಗಳಿನಿಂದ ವಿಕಲಚೇತನ ಮಗನಿಗೆ ವೇತನ ಕೊಟ್ಟಿಲ್ಲ ಅಂತ ಪೋಷಕರು ಸಚಿವರ ಎದುರಲ್ಲೇ ವಿಷ ಸೇವಿಸಲು ಯತ್ನಿಸಿದ್ರು, ಕಣ್ಣೀರು ಹಾಕಿದ್ರು. ಇತ್ತ ಬಳ್ಳಾರಿ ಜಿಲ್ಲೆಯ ಹಲಕುಂದಿ ಗ್ರಾಮದಲ್ಲಿ ಸಚಿವ ನಾಗೇಂದ್ರ ಬರ ವೀಕ್ಷಣೆ ನಡೆಸಿದ್ರು. ತುಂಗಭದ್ರಾ ಜಲಾಶಯದಿಂದ ನೀರು ಬಿಡೋ ಬಗ್ಗೆ ನೀರಾವರಿ ಸಲಹಾ ಸಮಿತಿ ಸಭೆಯಲ್ಲಿ ತೀರ್ಮಾನಿಸುವುದಾಗಿ ತಿಳಿಸಿದ್ರು. ಇನ್ನು ಸಚಿವ ಸಂತೋಷ್ ಲಾಡ್ ಧಾರವಾಡ ಜಿಲ್ಲೆಯ ನವಲಗುಂದ, ಕುಂದಗೋಳ ಭಾಗದಲ್ಲಿ ಹೆಸರು ಬೆಳೆ ವೀಕ್ಷಣೆ ಮಾಡಿದ್ರು. ಬ್ಯೂರೋ ರಿಪೋರ್ಟ್ TV9.